ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ವಿ. ಸೊ ಹೊರಗಡೆ ಎಲ್ಲೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ವೀಡಿಯೋಸ್ನ, ಯಾಕಂದರೆ ಸ್ವಲ್ಪ ಗಡಿಬಿಡಿನಲ್ಲೇ ಶಾಪಿಂಗ್ ಎಲ್ಲ ಆಗ್ತಾಯಿತ್ತು ನಮ್ಮದು. ಸೊ ಮನೆಗೆ ಹೋದ್ಮೇಲೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಎಸ್, ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಸಿಂಪಲ್ಲು. ಕೆಲಸ ಅಂತೂ ಜಾಸ್ತಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಓಕೆ, ಇವಾಗ ಪೂಜೆ ಸಾಮಾನು ಏನೆಲ್ಲ ಬೇಕಿತ್ತು ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದಿದ್ದೀನಿ. ಕಂಪ್ಲೀಟಾಗಿ ಎಲ್ಲನೂ ಕೂಡ ತೊಗೊಂಡು ಬಂದುಬಿಟ್ಟೆ. ಇನ್ನು ಹಾರ ಒಂದು ಬೇಕಿತ್ತು, ಅಂದರೆ ಮೊಗ್ಗಲ್ಲಿ ಕಟ್ತಾರಲ್ವ, ಸೊ ಆ ಹಾರ ಒಂದು ಬೇಕು. ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀವಿ, ನಾಳೆ ಬೆಳಗ್ಗೆ ಬರುತ್ತೆ, ಬೆಳಗ್ಗೆ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಹೋಗಿ ತೊಗೊಂಡು ಬರ್ತಾರೆ, ಅದು ಒಂದೇ. ಸೊ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನು ಕೂಡ ನಾನು ಯಾವತ್ತೂ ಹಿಂದಿನ ದಿನ ಹೋಗ್ತಾ ಇದ್ದೆ. ಬಟ್ ಏನು ಅಂತ ಅಂದರೆ, ಹಿಂದಿನ ದಿನ ಹೋದರೆ ನಾವು ಏನಾದರೂ ಬಿಟ್ಟಿದ್ರೆ ಅಥವಾ ಮರ್ತಿದ್ರೆ ಸೊ ನಮಗೆ ಟೈಮ್ ಸಿಗೋದಿಲ್ಲ ತೊಗೊಂಡು ಬರೋದಕ್ಕೆ. ಅದಕ್ಕೋಸ್ಕರ ಒಂದಿನ ಮುಂಚೆನೇ ಹೋಗಿ ತೊಗೊಂಡು ಬಂದರೆ ಒಳ್ಳೇದಲ್ವ. ಅದು ಅಲ್ಲದೆ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅದನ್ನು ಕೂಡ ಇವಾಗ ನಿಮಗೆ ತೋರಿಸಿ. ಸೊ ನನ್ನ ದೇವರ ಮನೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗೋಗಿದೆ. ಸೊ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಇನ್ನು ಇಲ್ಲೂ ಕೂಡ ಅಷ್ಟೇ ದೇವ್ರ ಸಾಮಾನುಗಳನ್ನೆಲ್ಲನೂ ನೀಟಾಗಿ ತೊಳೆದು, ಆಲ್ಮೋಸ್ಟ್ ಇಲ್ಲಿ ದೇವ್ರ ಸಾಮಾನು ಎಲ್ಲನೂ ಕೂಡ ತೊಳೆದು ಇಟ್ಟಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ದೇವರಿಗೆ ಅಲಂಕಾರ ಮಾಡೋ ಪ್ರತಿಯೊಂದು ಕೂಡ ಅದರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ನಾನು ತೊಗೊಂಡು ಬಂದಿರೋದು ಇಲ್ಲಿದೆ, ಸದ್ಯಕ್ಕೆ ಇಲ್ಲಿದೆ ಐಟಮ್ಸು. ಅದನ್ನೆಲ್ಲನೂ ಕೂಡ ತೆಗೆದಾಗ ತೋರಿಸ್ತೀನಿ ನಿಮಗೆ. ನಾನು ಟ್ಯಾಪ್ನ ಚೇಂಜ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಆನ್ಲೈನಲ್ಲಿ ತೊಗೊಂಡಿದ್ದೆ, ಬಟ್ ಅದು ಚೆನ್ನಾಗಿರಲಿಲ್ಲ. ಟ್ಯಾಪು ಬೇಗನೆ ಹಾಳಾಗೋಯಿತು. ಅದಕ್ಕೋಸ್ಕರ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇ ಬೇಡ, ಈ ಸರಿ ಅಂಗಡಿಲೇ ಹೋಗಿ ತೊಗೊಂಬರೋಣ ನೋಡಿ ಅಂತ ಹೇಳಿಬಿಟ್ಟು. ಫುಲ್ ಸ್ಟೀಲ್ ಇರೋದು ಬೇಕಿತ್ತು. ಲಾಸ್ಟ್ ಟೈಮು ನೀರು ಬರುತ್ತಲ್ವ, ಸೊ ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಸ್ಕ್ವೇರು, ಸೊ ಅದು ರೌಂಡಲ್ಲಿ ತೊಗೊಂಡಿದ್ದೆ, ಅದು ಮಾತ್ರ ಸ್ಟೀಲ್ ಬಂದಿತ್ತು. ಇನ್ನು ಕೆಳಗಡೆ ಆನ್ ಆ್ಯಂಡ್ ಆಫ್ ಮಾಡ್ತೀವಿ ಅಲ್ವಾ, ಅದು ಬೇರೆ ಥರ ಮೆಟಲಲ್ಲಿ ಬಂದಿತ್ತು, ಅದು ಬೇಗನೆ ಹಾಳಾಗೋಯಿತು. ಅದಕ್ಕೋಸ್ಕರ ಫುಲ್ ಸ್ಟೀಲ್ ಇರೋದೇ ಬೇಕು ಅಂತ ಹೇಳಿ ನೋಡಿ ಅಂಗಡಿನಲ್ಲಿ ನೋಡಿ ತೊಗೊಂಡೆ. ಅದು 2,000 ಚಿಲ್ಲರೆ ಏನೋ ಆಯಿತು. ಅಂದರೆ ಫುಲ್ ಸ್ಟೀಲ್ ತೊಗೋತೀನಿ ಅಂತ ಅಂದರೆ ಸ್ಟೀಲ್ ರೇಟ್ ಎಲ್ಲ ಜಾಸ್ತಿನೇ ಇರುತ್ತೆ. ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಸ್ಕ್ವಯರ್ ಟೈಪೇ ಬೇಕಿತ್ತು. ಅದನ್ನು ಒಂದ್ಸಲಿ ನಮಗೇನಾದರೂ ಒಂದು ನೋಡಿಬಿಟ್ಟು ಇಷ್ಟ ಆಗಿಬಿಟ್ರೆ ಅದೇ ಬೇಕು ಅಂತಲೇ ಅನಿಸುತ್ತೆ. ನನಗೂ ಸೇಮ್ ಹಾಗೆ. ಆನ್ಲೈನಲ್ಲಿ ಸಿಗಲಿಲ್ಲ, ಹೊರಗಡೆ ಎಲ್ಲೂ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಫಿಕ್ಸ್ ಆಗಿದೆ. ಅದನ್ನು ಅಮೆಝಾನಲ್ಲಿ ನೋಡಿ ಕೂಡ ಇಟ್ಕೊಂಡಿದ್ದೆ. ಸದ್ಯಕ್ಕೆ ಅದೇ ಥರ ಸಿಕ್ತು, ತೊಗೊಂಡು ಬಂದುಬಿಟ್ಟೆ. ಇನ್ನು ಗುರುವಾರದ ದಿನ ದೇವ್ರ ದೀಪ ಎಲ್ಲ ಹಚ್ಚಿ, ಹಾಗೆಯೇ ಸಂಜೆ ಮೇಲೆ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ದೀಪ ಹಚ್ಚಿದ ತಕ್ಷಣ ನಾನು ಅಲ್ಲೇ ತಟ್ಟೆಗಳಿಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಮಗ ಬಂದ ಸ್ಕೂಲಿಂದ ಬರ್ತಿದ್ದಂಗೆ ನೈಟು ಸ್ವಲ್ಪ ಎಲ್ಲನೂ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡ್ಕೊಂಬಿಡೋಣ, ಬೆಳಗ್ಗೆಗೆ ಇದಾಗೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಬ್ಯಾಕ್ಗ್ರೌಂಡ್ ಎಲ್ಲನೂ ಕೂಡ ಸೆಟ್ ಮಾಡ್ಕೊತಾ ಇದ್ದೀನಿ. ಈ ಸರಿ ಯಾವುದೂ ಕೂಡ ಚೇಂಜಸ್ ಏನೂ ಇಲ್ಲ. ಲಾಸ್ಟ್ ಟೈಮ್ ನೀವೆಲ್ಲರೂ ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೋಡಿದರೆ ಸೊ ಗೊತ್ತಿರುತ್ತೆ, ಸೇಮ್ ಟು ಸೇಮ್ ಎಲ್ಲವೂ ಕೂಡ. ಈ ಸರಿ ಯಾವುದು ಕೂಡ ಚೇಂಜಸ್ ಇಲ್ಲ. ಕೆಲವೊಂದು ಹೇಗಾಗ್ಬಿಡ್ತು ಲಾಸ್ಟ್ ಟೈಮಲ್ಲಿ ಅಂದರೆ, ಲಾಸ್ಟ್ ಇಯರು ನಾನು ಅಟ್ಲೀಸ್ಟ್ ಕೆಲವೊಂದು ಬ್ಯಾಗ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಅಂದರೆ ಬಾಗ್ನ ಏನು ಕೊಡ್ತೀವಿ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಕೊಡ್ತೀವಿ ಅಲ್ವಾ, ಸೊ ಅದಕ್ಕೆ ಬ್ಯಾಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಅದು ಎಲ್ಲವೂ ಕೂಡ ಆಗಿತ್ತು. ಬಟ್ ಈ ಸರಿ ಏನು ಅಂದರೆ ಏನೂ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ನಾನು ಹೊರಗಡೆ ಹೋದಾಗ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಅದ್ರ ಲಿಸ್ಟ್ ಕೂಡ ನಾನು ಮಾಡ್ಕೊಂಡಿರಲಿಲ್ಲ ಅಲ್ವಾ, ಎಲ್ಲ ಮರ್ತು ಹೋಗ್ಬಿಡ್ತು. ಲಾಸ್ಟ್ ಟೈಮ್ನಲ್ಲಿ ನಾವು ಶಾಪಿಂಗ್ ಹೋದಾಗೆಲ್ಲ ಅರ್ಜೆನ್ಸಿನಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೂ ಕೂಡ ತುಂಬ ನಿಧಾನವಾಗಿ ಹೋಗಿ ನಿಧಾನವಾಗಿ ಬಂದಿದ್ದೇ ಇಲ್ಲ. ಹೋಗಲಿ, ಈ ಸರಿ ಹೇಗಿದೆಯೋ ಹಾಗೆ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಈ ರೀತಿ ಪ್ರತಿ ಸರಿ ಹಾಗೆ ಅಂದ್ಕೊತೀವಿ. ಲಾಸ್ಟ್ ಟೈಮು ಮಾಡ್ದಂಗೆ ಈ ಸರಿ ಮಾಡೋದು ಬೇಡ, ಹಾಗೆ ಹೀಗೆ ಅಂತ. ಬಟ್ ಏನಾದರೂ ಒಂದು ಈ ರೀತಿ ಆಗ್ತಾನೆ ಇರುತ್ತೆ. ಈ ಸರಿ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಹಸುಗಳಲ್ಲಿ ಹಾಲು ಕರೆಯೋದು ಅದು ಇದು ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ನಾನು ಏನು ಮಾಡೋದಕ್ಕಾಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಪ್ರತಿ ವರ್ಷವೂ ಅಷ್ಟೇ 2 ಗಂಟೆ ರಾತ್ರಿಗೆಲ್ಲ ಎದ್ದುಬಿಡ್ತೀನಿ.
ಯಾಕಂದರೆ ಒಬ್ಬಳೇ ಅಲ್ವಾ, ಸೊ ಎಲ್ಲನೂ ಕೂಡ ಒಬ್ಬಳೇ ಮಾಡೋದ್ರಿಂದ ಇವಾಗ ಹಾಲು ಬೇರೆ ಕರೆಯೋದಿದೆ ಅಲ್ವಾ. ಹೋದ ಸರಿ ಮನೆ ಹಸು ಒಂದೇ ಇದ್ದಿದ್ದು ಹೋದ ವರ್ಷ, ಬಟ್ ಈ ವರ್ಷ ಮನೆಯಲ್ಲಿ ಹಸುಗಳು ಜಾಸ್ತಿ ಆಗಿದೆ. ಹಾಗೆ ಹಾಲನ್ನು ಕೂಡ ಕೈಯಲ್ಲೇ ಕರಿಬೇಕು. ಸದ್ಯಕ್ಕೆ ಮಿಷಿನ್ ತೊಗೊಂಡು ಬಂದಿಲ್ಲ, ಇನ್ನೂ ಮಿಷಿನ್ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು. ಹಸುಗಳಾಗಿರೋದ್ರಿಂದ ಹೋದ ಸರಿ ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೆ ಅದು ಆಗಿತ್ತು. ಇನ್ನು ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ, ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಸೊ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅವರ ಪೂಜಾ ವಿಧಾನಗಳನ್ನ ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ನನ್ನ ಪ್ರಕಾರ ನೀವು ಮೊದಲೇ ವರ್ಷದಿಂದ ಯಾವ ರೀತಿ ಮಾಡ್ಕೊಂಡು ಬರ್ತಿದ್ದೀರಾ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಅದರಿಂದ ಒಳ್ಳೆಯದಾಗಿದೆಯೋ ಇಲ್ವೋ, ಮತ್ತು ಏನು ಸಂಕಲ್ಪನ ಮಾಡ್ಕೊತೀವಿ ಅಲ್ವಾ, ಅದು ನೆರವೇರಿದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ನಿಮಗೆ ಅದು ಸಂಕಲ್ಪ ಮಾಡಿಕೊಂಡಿರುವಂಥದ್ದು ನೆರವೇರಿದೆ ಅಂತ ಅಂದರೆ ನೀವು ಹೇಗೆ ಪೂಜೆ ವಿಧಾನಗಳನ್ನ ಮಾಡ್ಕೊಂಡು ಬರ್ತಾಯಿದ್ರಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾವುದನ್ನು ಕೂಡ ಹೊಸದಾಗಿ ಅದಕ್ಕೆ ಸೇರ್ಪಡಿಸೋದಕ್ಕೆ ಹೋಗಬೇಡಿ. ಹೊಸ್ದಾಗಿ ಯಾರಾದರೂ ಮಾಡ್ತಾ ಇರೋರಿದ್ದರೆ ನಿಮ್ಮ ಅಮ್ಮ ಅಥವಾ ಅಜ್ಜಿ, ನಿಮ್ಮ ಅತ್ತೆ, ಸೊ ಈ ಥರ ಹಿರಿಯವ್ರನ್ನ ಕೇಳಿ ನೀವು ಪೂಜೆನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಾನು ನಮ್ಮಮ್ಮನ ಸ್ವಲ್ಪ ನೋಡಿದ್ದೆ, ಇನ್ನೊಂದು ಸ್ವಲ್ಪ ಕೆಲವೊಬ್ಬರು ತಿಳ್ಕೊಂಡಿರೋರು ಇರ್ತಾರೆ ಅಲ್ವಾ, ಅವ್ರ ಹತ್ರ ಕೇಳಿ ತಿಳ್ಕೊಂಡು ಕೆಲವೊಂದನ್ನ ಅಳವಡಿಸ್ಕೊತೀನಿ. ಇನ್ನು ಲಕ್ಷ್ಮಿಗೆ ಅಂತ ಬಂದಾಗ ಏನು ಇಷ್ಟವಾದದ್ದು ಎಲ್ಲನೂ ಕೂಡ ಇಡೋದಕ್ಕಾಗದೇ ಇದ್ದರೂ ಸಹ ಕೆಲವೊಂದನ್ನಾದ್ರೂ ನಾವು ಪಾಲಿಸ್ಬೇಕಾಗತ್ತೆ. ಸೊ ಅದನ್ನು ನಾನು ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಸೊ ನಾನು ಹೇಳೋದು ಇಷ್ಟೇ, ಯಾರ್ಯಾರು ಹೇಳ್ತಾರೆ ಅಂತ ಸುಮ್ಮನೆ ನಿಮ್ಮ ಒಂದು ಪೂಜಾ ವಿಧಾನಗಳನ್ನ ಚೇಂಜ್ ಮಾಡ್ತಾ ಹೋಗಬೇಡಿ. ವರ್ಷ ವರ್ಷ ಯಾವ ರೀತಿ ಮೊದಲೇ ವರ್ಷ ಯಾವ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀರೋ ಪ್ರತಿ ವರ್ಷವೂ ಅದೇ ರೀತಿ ಮಾಡ್ಕೊಂಡು ಬರ್ತಾಯಿರಿ, ತುಂಬಾ ಒಳ್ಳೆಯದಾಗತ್ತೆ. ನಾನು ಹೋದ ವರ್ಷ ಏನು ಸಂಕಲ್ಪನ ಮಾಡ್ಕೊಂಡಿದ್ದೆ ದೇವ್ರ ಹತ್ರ ಅದು ಈಡೇರಿದೆ. ಸೊ ನಾನು ಯಾವುದೇ ರೀತಿಯಲ್ಲೂ ನೋಡ್ತೀನಿ ಅಷ್ಟೇ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀನಿ. ಕೆಲವೊಬ್ಬರು ಹೇಳಬೇಕಾದ್ರೆ ನಗು ಬರುತ್ತೆ, ಇನ್ನು ಕೆಲವೊಬ್ಬರು ಹೇಳಬೇಕಾದ್ರೆ ಓಕೆ ಅವರೇನೋ ಮಾಡ್ತಾರಲ್ವಾ ಸೊ ಅದಕ್ಕೆ ಹೇಳ್ತಾರೆ. ಇವಾಗ ಅವ್ರಿಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಹಾಗಂತ ನಿಮಗೂ ಅದರಿಂದ ಒಳ್ಳೆಯದಾಗತ್ತೆ ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಪೂಜೆ ವಿಧಾನಗಳನ್ನ ಮಾಡ್ಕೋಬೇಕು ಹಿರಿಯರಿಂದ ತಿಳ್ಕೊಂಡು ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು. ಹೋದ ವರ್ಷ ನಾನು ಯಾವ ರೀತಿ ಪೂಜೆ ಮಾಡಿದ್ದೆ ಈ ವರ್ಷವೂ ಕೂಡ ಅದೇ ರೀತಿ ಪೂಜೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಕಳಸನೆಲ್ಲ ಕೂರಿಸ್ತೀನಿ. ಕಳಸ ಎಲ್ಲ ಕೂರಿಸಿದ ನಂತರ ಡೈರೆಕ್ಟು ದೀಪ ಹಚ್ಚೋದಕ್ಕೆ ಹೋಗಬಾರ್ದು. ಯಾಕಂದರೆ ಮೊದಲಿಗೆ ಅಂದರೆ ಮನೆಯಲ್ಲಿ ವಿಗ್ರಹ ಇರುತ್ತೆ, ವಿಗ್ರಹ ಇಲ್ಲ ಅನ್ನೋರು ಕುಂಕುಮ ಅರ್ಚನೆ ಮಾಡಿಕೊಂಡು ಡೈರೆಕ್ಟಾಗಿ ಪೂಜೆ ಸ್ಟಾರ್ಟ್ ಮಾಡ್ಬೋದು. ಆದರೆ ನಮ್ಮ ಮನೆಯಲ್ಲಿ ವಿಗ್ರಹ ಇದೆ. ಒಂದು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕೊಟ್ಟಿದ್ದಂಥದ್ದು, ಇನ್ನೊಂದು ಬಂದು ಅಮ್ಮ ಹೋದ ವರ್ಷ ಬಾಗ್ನಕ್ಕೆ ಅಂತ ಹೇಳಿ ಬೆಳ್ಳಿ ವಿಗ್ರಹನ ಕೊಟ್ಟಿದ್ದರು. ಸೊ ಹಾಗಾಗಿ ಹೋದ ವರ್ಷ ಬೆಳ್ಳಿ ವಿಗ್ರಹ ಮತ್ತು ನಮ್ಮ ಮನೆಯಲ್ಲ ಇದ್ದಂತಹ ವಿಗ್ರಹ ಎರಡೂ ಕೂಡ ಇಟ್ಟು ಏನು ಪೂಜೆನ ಮಾಡ್ಕೊತಾ ಇದ್ದೀನಿ, ಅಂದರೆ ಅಭಿಷೇಕನ ಮಾಡ್ಕೊತೀನಿ ಮೊದಲು. ಸೊ ಬೆಳಗ್ಗೆ ಏನು ನೈವೇದ್ಯ ಅಂತ ಅಂದರೆ ಅಭಿಷೇಕ ಮಾಡಿರ್ತೀನಿ ಅಲ್ವಾ, ಅದೇ ಪ್ರಸಾದವನ್ನು ನಾನು ಹಾಗೆ ಇಟ್ಟು ಎಲ್ಲರಿಗೂ ಕೂಡ ಕೊಡ್ತೀನಿ. ಬರೋಂಥವ್ರು ಪ್ರತಿಯೊಬ್ಬರಿಗೂ ಅದನ್ನು ಕೊಡ್ತೀನಿ. ಸೊ ಬೆಳಗ್ಗೆ ನೈವೇದ್ಯ ಅಷ್ಟೇ, ಇನ್ನು ಸಾಯಂಕಾಲನೇ ನಾನು ನೈವೇದ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ಸೊ ಅದನ್ನೆಲ್ಲ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹ ಇಲ್ಲ ಅಂತ ಅಂದರೆ ವೀಳ್ಯದೆಲೆ ವೀಳ್ಯದೆಲೆನ ತಟ್ಟೆ ಮೇಲೆ ಇಟ್ಕೊಂಡು ಆ ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆನ ಮಾಡ್ಕೊಳ್ಳಿ. ಅಷ್ಟೋತ್ತರಗಳನ್ನ ಹೇಳಬೇಕಾಗತ್ತೆ ಕುಂಕುಮಾರ್ಚನೆ ಮಾಡಬೇಕಾದ್ರೆ. ನೀವು ಮೊಬೈಲಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇವಾಗಂತೂ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಪುಸ್ತಕನ ತೊಗೊಂಡು ಬಂದಿರ್ತೀರ ಅಲ್ವಾ, ಅದನ್ನು ನೋಡಿಕೊಂಡು ಅದರಲ್ಲಿ ಇರುತ್ತೆ ಅಷ್ಟೋತ್ತರಗಳು, ಅದನ್ನು ನೋಡಿಕೊಂಡು ಹೇಳಿದ್ರು ನಡೆಯುತ್ತೆ. ಅಂದರೆ ಎಲ್ಲನೂ ಕೂಡ ಉಚ್ಚಾರಣೆಗಳು ಸರಿಯಾಗಿ ಹೇಳ್ತೀವಿ ಅಂತ ಏನಿಲ್ಲ, ತಪ್ಪು ಹೇಳಿದ್ರೂ ತೊಂದರೆ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಪ್ರತಿಯೊಂದು ಕಲ್ತಿರೋದಿಲ್ಲ ಅಲ್ವಾ. ನಾವು ಯಾವತ್ತೋ ಒಂದಿನ ಅಷ್ಟೋತ್ತರಗಳನ್ನ ವರ್ಷಕ್ಕೆ ಒಂದು ಸರಿ ಹೇಳೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಸಹಜ. ಆದರೆ ಎದುರುದಕ್ಕೆ ಹೋಗಬೇಡಿ, ತಪ್ಪಾದರೆ ಏನಾದರೂ ಕೆಟ್ಟದಾಗ್ಬಿಡುತ್ತಾ ಅಂತ ಆ ಥರ ತಲೆಯಲ್ಲಿ ಇಟ್ಕೊಂಡು ಓದೋದಕ್ಕೆ ಹೋಗಲೇಬೇಡಿ. ಸೊ ಅಷ್ಟೊಂಥರ ನಿಮಗೆ ಭಯ ಅಂತ ಅನಿಸಿದ್ರೆ ಮೊಬೈಲ್ನಲ್ಲಿ ಹಾಕ್ಕೊಂಡು
ನೀವು ಕುಂಕುಮಾರ್ಚನೆಗಳನ್ನ ಮಾಡ್ಕೊಳ್ಳಿ. ಇನ್ನು ಕುಂಕುಮಾರ್ಚನೆಯೂ ಕೂಡ ಮುಗೀತು, ನಂದು ಅಭಿಷೇಕದ್ದು ಕೂಡ ಮುಗೀತು. ಇನ್ನು ದೇವರಿಗೆ ದೀಪ ಹಚ್ಚಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ 5:30 5:45 ಒಳಗೆ ನನ್ನ ಪೂಜೆ ಮುಗಿಯುತ್ತೆ. ಆದರೆ ಕಳಸವನ್ನು ಬೇಗನೆ ಕೂರಿಸ್ತೀನಿ. ಒಂದು 4:45 5 ಗಂಟೆಗೆಲ್ಲ ಕಳಸನ ಕೂರಿಸ್ಕೊಂಡಿದ್ದೆ. ನಿಮಗೆ ಗೊತ್ತೇ ಇದೆ, ಕುಂಕುಮಾರ್ಚನೆ, ಅಭಿಷೇಕ ಮಾಡೋದು ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸುಮ್ಮನೆ ದಡಬಡ ಅಂತ ಮಾಡ್ಕೊಳ್ಳೋದಕ್ಕಾಗಲ್ಲ. ತುಂಬ ಗಾಬರಿನಲ್ಲಿ ಮಾಡಬಾರ್ದು. ದೇವ್ರ ಪೂಜೆನ ಆದಷ್ಟು ನಿಧಾನವಾಗೇ ಮಾಡ್ಕೊಬೇಕು. ಮನೆಯವ್ರು ಹೇಳ್ತಾಯಿದ್ರು ಹಾಲು ಕರೆಯೋದಕ್ಕೆ ಟೈಮ್ ಆಗುತ್ತೆ, ಬಿಕಾಸ್ ನಮ್ಮದು 7 ಗಂಟೆಗೆಲ್ಲ ಡೈರಿ ಕ್ಲೋಸ್ ಆಗುತ್ತೆ. ಸೊ ನಾನು ಇಲ್ಲಿ ಪೂಜೆ ಎಲ್ಲ ಶುರು ಮಾಡ್ಕೊಳ್ಳೋದ್ರೊಳಗೆ 5:45 ಆಗೋಗಿತ್ತು. ಸೊ ಓಕೆ, ಬೇಗ ಆಗುತ್ತೆ ಅಂತ ಹೇಳಿ ನನ್ನ ಮಗ ಏನು ಮಾಡೋದಕ್ಕೆ ಹೋಗ್ಬಿಟ್ಟ ಅಂತ ಅಂದರೆ, ಅಲ್ಲಿ ಏನು ಲೈಟ್ಸು ಬಿಡೋದಕ್ಕೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ನನಗಿದೆಲ್ಲ ಇಷ್ಟ ಆಗಲ್ಲ, ಬಟ್ ಅವನಿಗೋಸ್ಕರ ಅಂತ ಹೇಳಿ ಈ ಸರಿ ತೊಗೊಂಡು ಬಂದಿದ್ದೆ ಇದನ್ನು. ಹೋದ ಸರಿ ಕಲರ್ದಿತ್ತು, ಈ ಸರಿ ಒಂದೇ ಕಲರ್ ಸಾಕು ಅಂತ ಹೇಳಿಬಿಟ್ಟು ಒಂದೇ ಕಲರ್ದು ತೊಗೊಂಡು ಬಂದಿದ್ದೆ. ಅವನು ಸುತ್ತಬಿಟ್ಟಿದ್ದಾನೆ ಮೇಲ್ಗಡೆ, ಏನು ದೇವರಿಗೆ ಸೀರೆ ಉಡ್ಸಿದ್ದೀನಿ ಆ ಕೊಡೋಕ್ಕೆ ಸುತ್ತಬಿಟ್ಟಿದ್ದಾನೆ. ಒಂದು ಸೈಡ್ ಎಳೆಯೋದಕ್ಕೆ ಹೋಗಿ ಅದು ಇನ್ನೊಂದು ಸ್ವಲ್ಪ ಎಷ್ಟು ಭಯದಲ್ಲಿ ಆಯಿತು ಅಂದರೆ ಕೊನೆಗೆ ಬೈದೇ ಬಿಟ್ಟೆ. ಬಿಕಾಸ್ ಏನೆಲ್ಲ ಮಾಡ್ತಾರೆ ಮಕ್ಳುಗಳು, ಅವರ ಒಂದು, ನನಗೆ ಈ ಥರ ಆಡಂಬರ ಇಷ್ಟ ಆಗಲ್ಲ, ಲೈಟಿಂಗ್ಸ್ ಬಿಡೋದಂತೆ ಅವೆಲ್ಲ ಇಷ್ಟ ಆಗಲ್ಲ. ದೇವ್ರನ್ನ ಕೂರಿಸ್ಬೇಕು, ನಮ್ಮ ಮನಸ್ಸು ತುಂಬ ಪ್ರೀತಿಯಿಂದ ಗೌರವದಿಂದ ಪೂಜೆ ಮಾಡಬೇಕು. ಬಟ್ ಇವು ರೀತಿ ಮಾಡಿದಾಗ ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಬೈದ ಮೇಲೆ ಸ್ವಲ್ಪ ಹೋಗಿ ಮಲ್ಕೊಂಬಿಟ್ಟ ಅವನು, ಪೂಜೆಗೆ ಬರಲೇ ಇಲ್ಲ. ಆಮೇಲೆ ಸಮಾಧಾನ ಮಾಡ್ಕೊಂಡು ನಾನೇ ಕರ್ಕೊಂಡು ಬಂದು ಪೂಜೆನ ಮಾಡಿಸಿದೆ. ಸ್ವಲ್ಪ ಈ ಥರ ಮನೆಯಲ್ಲಿ ದೇವ್ರನ್ನ ಕೂರಿಸಿದಾಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವನಿಗೂ ಕೂಡ ಅದನ್ನೇ ಹೇಳಿದೆ. ಅದಾದಮೇಲೆ ಓಕೆ ಅಂತ ಹೇಳಿಬಿಟ್ಟು, ಆಮೇಲೆ ಹೇಳಿಬಿಟ್ಟಿದ್ದೀನಿ, ದೇವ್ರ ಹತ್ರ ಹೋಗಲೇಬೇಡಪ್ಪ ನೀನು ಸೈಡಲ್ಲೇ ಇದ್ಬಿಡು ಅಂತ ಹೇಳಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಂದು ಪೂಜೆ ಎಲ್ಲ ಆಲ್ಮೋಸ್ಟ್ ಆವಾಗಲೇ ಮುಗೀತು. ಅದೇ ಹಾಲು ಕರೆಯೋದಿತ್ತಲ್ವ, ಸೊ ಹಾಗಾಗಿ ಹಾಲೆಲ್ಲನೂ ಕರ್ಕೊಂಡು ಬಂದು ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ. ಎಲ್ಲವೂ ಕೂಡ ಮುಗ್ದಿದೆ. ದೇವ್ರದ್ದು ಇನ್ನು ಸಾಯಂಕಾಲ ಪೂಜೆ ಒಂದೇ. ಈಗ ಎಲ್ಲರಿಗೂ ತಿಂಡಿ ರೆಡಿ ಮಾಡಿ, ಹಾಗೆ ನೈವೇದ್ಯ ನಾನು ಸಾಯಂಕಾಲ ನೈವೇದ್ಯ ಇಡೋದು. ಸೊ ಬೆಳಗ್ಗೆ ಬೇಯಿಸಿರೋ ತಿಂಡಿ ಆಗಲಿ ಏನು ಕೂಡ ಇಡೋದಿಲ್ಲ ನೈವೇದ್ಯ ಅಂತ ಹೇಳಿಬಿಟ್ಟು. ಸೊ ನಾನು ಏನು ಅಭಿಷೇಕ ಮಾಡಿರ್ತೀನಿ, ದೇವರಿಗೆ ವಿಗ್ರಹ ಇದೆ, ಸೊ ಅದಕ್ಕೆ ಏನು ಅಭಿಷೇಕ ಮಾಡಿರ್ತೀನಿ ಅಲ್ವಾ, ಸೊ ಅದನ್ನೇ ನಾನು ನೈವೇದ್ಯ ಆಗಿ ಇವಾಗ ಇಡೋದು ಅಷ್ಟೇ. ಸೊ ಇನ್ನು ಸಾಯಂಕಾಲ ನೈವೇದ್ಯಗಳನ್ನ ಮಾಡಬೇಕು. ಇನ್ನೂ ಟೈಮ್ ತುಂಬಾ ಇದೆ. ಸದ್ಯಕ್ಕೆ ಇವಾಗ ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು. ಅಂದರೆ ಸಂಜೆ ಪೂಜೆ ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಖುಷಿ ಆಯಿತು. ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾಯಿದ್ದೀರಾ, ಹಾಗೆ ನೀವು ಆಚರಿಸ್ಕೊಂಡ್ರ ವರಮಹಾಲಕ್ಷ್ಮಿ ಹಬ್ಬನ? ಸೊ ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ರತಿ ವರ್ಷ ನಾವು 5:45 ಒಳಗೆಲ್ಲ ಪೂಜೆ ಕಂಪ್ಲೀಟಾಗಿ ಆಗುತ್ತೆ. ಸೊ ಈ ಸರಿ ಒಂದು 6:15 ಆಯಿತು ಪೂಜೆ ಎಲ್ಲ ಮುಗಿಯೋದು. ಸ್ವಲ್ಪ ನನಗೆ ಕೈಯೆಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಹ್ಯಾಂಡು ಲೆಗ್ಗೆಲ್ಲ ಹಾಕೋದಕ್ಕೆ ನಂಗೆ ಬರಲೇ ಇಲ್ಲ. ಫಸ್ಟ್ ಟೈಮ್ ನಾನು ತೊಗೊಂಡು ಬಂದಿದ್ದು. ಅದು ಮೊದಲೇ ನಾನು ಒಂದು ಸರಿ ಟ್ರೈ ಮಾಡಿ ಅಭ್ಯಾಸ ಮಾಡ್ಕೊಬೇಕಿತ್ತು. ಸೊ ನಾನು ಯಾವುದೇ ಅಭ್ಯಾಸ ಮಾಡ್ಕೊಳ್ಳಲಿಲ್ಲ, ಹಾಗೆ ಮಾಡೋದಕ್ಕೆ ಅಂತ ಹೋದೆ, ಆಗಲಿಲ್ಲ. ತುಂಬ ಟೈಮ್ ತೊಗೊಂಡೆ ಅದು ಸ್ಯಾರಿನ ಇದು ಕೈ ಮತ್ತು ಕಾಲೆಲ್ಲ ಕೂರಿಸೋದಕ್ಕೆ. ಬಟ್ ಕಾಲಂತೂ ಕೂರಿಸೋದಕ್ಕೆ ಖಂಡಿತ ಆಗಲಿಲ್ಲ. ಕೈ ಒಂದು ಮಾತ್ರ ಹೇಗೋ ಫಿಕ್ಸ್ ಮಾಡಿದ್ದೀನಿ ಒಂದು ಸದ್ಯಕ್ಕೆ. ಸೊ ಮುಂದಿನ ವರ್ಷಕ್ಕೆ ನೋಡೋಣ. ನೀಟಾಗಿ ಎಲ್ಲನೂ ಕೂಡ ಅಷ್ಟೊತ್ತಿಗೆ ಕಲ್ತ್ಕೊಂಡು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮುಗಿಸ್ಕೊಂಡೆ. ಸೊ ಓಕೆ, ಇನ್ನು ಕಂಟಿನ್ಯೂ ಮಾಡ್ತೀನಿ ಸಂಜೆಗೆ. ಹಾಗೆ ನೈವೇದ್ಯಗಳನ್ನೆಲ್ಲ ಮಾಡಬೇಕು. ಸೊ ಕಂಟಿನ್ಯೂ ಆಗುತ್ತೆ ವಿಡಿಯೋ ಕೊನೆವರೆಗೂ. ವ್ಲಾಗನ್ನ ನೋಡಿ ನಮ್ಮನೆ ಹಬ್ಬ ಹೇಗೆಲ್ಲ ಆಚರಿಸ್ತೀವಿ, ಹಾಗೆ ಕಳಸ ಬಿಡೋವರೆಗೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈ ವ್ಲಾಗನ್ನ. ಸೊ ಬನ್ನಿ ಇವಾಗ ದೇವ್ರದ್ದು ಸ್ವಲ್ಪ ನಾಮಸ್ಮರಣೆ ಮಾಡ್ತಾ ಹಾಗೆ ಒಂದು ಕಥೆನ ಓದಬೇಕು. ದೇವ್ರದ್ದು ಕತೆ ಇರುತ್ತೆ, ಬುಕ್ಕಲ್ಲಿ ಇರುತ್ತೆ. ಸೊ ಆ ಕಥೆನ ಓದಬೇಕು. ನಾನು ಪ್ರತಿ ಸರಿ ಪೂಜೆ ಮಾಡ್ತಿದ್ದ ಹಾಗೆ ಓದ್ಬಿಡ್ತಿದ್ದೆ. ಬಟ್ ಇವತ್ತು ಹಾಲು ಕರೆಯೋದಿತ್ತಲ್ವ, ಹಾಗಾಗಿ ಹಾಲೆಲ್ಲ ಕರೆದ್ಬಿಟ್ಟು ಬಂದು ಮುಗಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಬನ್ನಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹಾಲೆಲ್ಲ ಕರೆದು ಮನೆಯವ್ರ ಕೈಲಿ ಕೊಟ್ಟು ಬಂದೆ. ಇವಾಗ ದೇವ್ರ ಮುಂದೆ ಕೂತ್ಕೊಂಡು ದೇವಿಯ ಒಂದು ಕಥೆಯನ್ನು ಓದಬೇಕಾಗತ್ತೆ.
ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ವ್ರತದ್ದು ಪುಸ್ತಕ ಸಿಗುತ್ತೆ ಅಲ್ವಾ, ಅದರಲ್ಲಿ ಇರುತ್ತೆ ಕತೆ. ಸೊ ಅದನ್ನು ಓದಬೇಕು, ಎಲ್ಲರಿಗೂ ಕೇಳೋ ಹಾಗೆ ಜೋರಾಗಿ ಓದಬೇಕು. ಆ ಥರ ಅದನ್ನು ಓದೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಇನ್ನೊಂದು ಏನು ಮಾಡಿದೆ ಅಂದರೆ ಬೆಳಗ್ಗೆನಾದರೂ ಸರಿ ಇಲ್ಲ ಸಾಯಂಕಾಲನಾದರೂ ಸರಿ ನಾವು ಸಂಕಲ್ಪವನ್ನು ಮಾಡ್ಕೋಬೋದು. ಬೆಳಗ್ಗೆ ನಾನು ಮರ್ತೋದೆ ಸಂಕಲ್ಪ ಮಾಡ್ಕೊಳ್ಳೋದನ್ನು ಸಾಯಂಕಾಲ ಮಾಡೋಣ ಅಂತ ಹೇಳಿಬಿಟ್ಟು ಬೇಗನೆ ಹಾಲೆಲ್ಲ ಕರೆದುಬಿಟ್ಟೆ ಇವತ್ತು 4 ಗಂಟೆ 4:15ಗೆಲ್ಲ. ಯಾಕಂದರೆ 5:30 6 ಗಂಟೆಗೆಲ್ಲ ತುಂಬ ಏನು ಗುಡುಗು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಲ್ರೆಡಿ ಮಳೆ ಬರೋ ಹಂಗಾಗಿತ್ತು. ಅದಕ್ಕೇ ಎಲ್ಲರೂ ಕೂಡ ಬೇಗ ಬರ್ತೀವಿ ಅಂತ ಹೇಳ್ತಿದ್ರು. ಅವ್ರು ಬರೋದ್ರೊಳಗೆ ನಾನು ಗೋಪೂಜೆ ಇದನ್ನು ಪ್ರತಿ ವರ್ಷ ನಾನು ಮಾಡ್ಕೊಂಡು ಬರ್ತೀನಿ. ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ಇದು ಮಲೆನಾಡು ಗಿಡ್ಡ ಹಸು, ಇದು ತುಂಬ ವರ್ಷಗಳಿಂದ ನಮ್ಮ ಮನೇಲಿದೆ. ಹಾಗೆ ನನ್ನ ಮೊದಲನೇ ಪೂಜೆಯಿಂದನೂ ಕೂಡ ಇದೇ ಹಸುಗೆ ಪೂಜೆಯನ್ನು ಮಾಡೋದು. ಇನ್ನು ಬೇರೆ ಹಸುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆನ ಮಾಡ್ತೀನಿ. ಸದ್ಯಕ್ಕೆ ಮನೆ ಬಾಗಿಲವರೆಗೂ ಕರ್ಕೊಂಡು ಬಂದು ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಗೋಮಾತೆಗೆ ಪೂಜೆ ಮಾಡೋದು. ಈ ಒಂದು ಹಸುಗೆ ಮಾತ್ರ ಒಂದು ಹಸು ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹಸುಗಳನ್ನ ಒಳಗಡೆ ಕಟ್ಟಾಕಿದ್ದಾರೆ, ಆಲ್ರೆಡಿ ಕೊಟ್ಟಿಗೆನಲ್ಲಿದ್ದಾವೆ. ಅಲ್ಲೇ ಹೋಗಿಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಸಾಯಂಕಾಲದ ಪೂಜೆ. ನಾನು ರಂಗೋಲಿಯನ್ನು ತುಂಬ ಚೆನ್ನಾಗಿ ಬಿಡಿಸಿದೆ, ಬಟ್ ಅದ್ರದ್ದು ವಿಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ವಿಡಿಯೋದಲ್ಲಿ ನೋಡಿದ್ರೆ ರಂಗೋಲಿದ ವಿಡಿಯೋನೇ ಇಲ್ಲ, ಬೇಜಾರಾಗೋಯಿತು. ಸೊ ಇವಾಗ ಒಬ್ಬರು ಆಲ್ರೆಡಿ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಇನ್ನೂ 5:15 ಆಗಿತ್ತಷ್ಟೇ. ನಾನು 6 ಗಂಟೆವರೆಗೂ ಏನು ಪೂಜೆ ಮಾಡಲ್ಲ, 6 ಗಂಟೆ ಮೇಲೇ ಪೂಜೆ ಮಾಡ್ತಿದ್ದಿದ್ದು. ಈ ಸರಿ ಮಳೆ ಬರುತ್ತೆ ಜೋರಾಗಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬರ್ತೀವಿ ಅಂತ ಫೋನ್ ಮಾಡ್ತಾಯಿದ್ರು. ಸೊ ಓಕೆ ಅಂತ ಹೇಳಿಬಿಟ್ಟು ನಾನು ಕೂಡ ಅವ್ರು ಬರೋದಕ್ಕಿಂತ ಮುಂಚೆ ಮತ್ತೆ ಹಣ್ಣು ಕಾಯಿ ಇಟ್ಟು ಕಾಯಿ ಹೊಡೆದು ಪೂಜೆನ ಮಾಡ್ತೀವಿ. ಸಾಯಂಕಾಲ ಒಂದು ಸರಿ, ಬೆಳಗ್ಗೆ ಒಂದು ಸರಿ, ಎರಡು ಟೈಮು ಕೂಡ ಹಣ್ಣು ಕಾಯಿ ಇಟ್ಟು ಪೂಜೆನ ಮಾಡ್ಕೊತೀನಿ. ಇವಾಗ ನೈವೇದ್ಯನ ಮಾಡಿ ಇಟ್ಟಿದ್ದೀನಿ ದೇವರಿಗೆ. ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ತುಂಬಾ ಪ್ರಿಯವಾದದ್ದು ದೇವರಿಗೆ. ನಿಂಬೆಹಣ್ಣಿನ ಪಾನಕ, ಕೋಸಂಬರಿ, ಹಾಗೆ ಒಬ್ಬಟ್ಟು ಇಷ್ಟನ್ನು ಕೂಡ ಮಾಡ್ಕೊತೀನಿ. ಇವಾಗ ನೋಡಿ ಸಂಕಲ್ಪನ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಬಂದುಬಿಡ್ತಾರಿನ. ಸೊ ಆಮೇಲೆ ಅವರಿಗೆ ಅರಿಶಿನ ಕುಂಕುಮ ಕೊಡೋದ್ರಲ್ಲಿ ಬ್ಯುಸಿ ಆಗೋಗ್ತೀನಿ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಮಾಡಿಕೊಂಡೆ. ಇವಾಗ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಟ್ಟು ನಾನು ಉಪವಾಸ ಇರ್ತೀನಿ, ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ. ಹಾಗಾಗಿ ಉಪವಾಸವನ್ನು ಮುರಿದೆ. ಅಂದರೆ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೈ ತೊಳ್ಕೊಂಬಂದು ಪ್ರಸಾದವನ್ನು ಅವ್ರ ಕೈಲೇ ಇಸ್ಕೊಂಡು ಉಪವಾಸನ ಮುರಿತೀನಿ. ಈ ರೀತಿ ನಾನು ಮಾಡ್ತೀನಿ ಪ್ರತಿ ವರ್ಷ. ಇವಾಗ ಎಲ್ಲರಿಗೂ ಕೂಡ ಮುಗೀತು. ಹಾಗೆ ಅರಿಶಿನ ಕುಂಕುಮಕ್ಕೆ ಬಂದು ಕುಂಕುಮನೂ ಕೂಡ ತಗೊಂಡು ಹೋದರು ಎಲ್ಲರೂ. ನಾನು ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಸೊ ಎಸ್, ನಾನು ಕೂಡ ಉಪವಾಸ ಮುರಿದೆ. ಸಂಜೆ ಆಗ್ತಿದ್ದಂಗೆ ದೇವ್ರಿಗೆ ಇಟ್ಟಿರೋ ನೈವೇದ್ಯನ ಸ್ವಲ್ಪ ತಿಂದು ಉಪವಾಸನ ಮುರಿತೀನಿ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇನ್ನೂ ಸ್ವಲ್ಪ ಹೊಟ್ಟೆ ಹಸು ಕಂಟ್ರೋಲ್ ಆಗ್ತಾಯಿಲ್ಲ. ಹೇಗಿದ್ದರೂ ಒಬ್ಬಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಒಬ್ಬಟ್ಟು ತಿಂದು ಸ್ವಲ್ಪ ಬೇಗನೆ ಮಲ್ಕೊಬೇಕು. ಬೆಳಗ್ಗೆ ಮಗನಿಗೆ ಸ್ಕೂಲಿದೆ. ಸೊ ಮತ್ತೆ 5 ಗಂಟೆಗೆ ಎದ್ದೇಳಬೇಕು. ಅದಕ್ಕೇ ನಾವು ಯಾವಾಗಲೂ ಯೂಶ್ವಲಿ ಪ್ರತಿ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ನಾನು ಕಳಸ ಒಂದನ್ನೇ ಬಿಡಲ್ಲ. ಅಂದರೆ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದೆಲ್ಲ ಮಾಡಲ್ಲ. ಇಲ್ಲಿ ದೇವ್ರ ಪಕ್ಕದಲ್ಲೇ ಜಾಗ ಇರುತ್ತೆ ಅಲ್ವಾ, ಇಲ್ಲೇ ಮಲ್ಕೊತೀವಿ. ಅಂದರೆ ನಾನು ಒಬ್ಬಳೇ ಮಲ್ಗೋದು, ಬಟ್ ನನ್ನ ಮಗನೂ ಕೂಡ ನನ್ನನ್ನು ಬಿಟ್ಟು ಇರೋದಿಲ್ಲ ಅಂತಾನೆ ಅವನು ನನ್ನ ಜೊತೆಗೆ ಬಂದು ಇಲ್ಲೇ ಮಲ್ಕೊತಾನೆ. ಸೊ ಅಂದರೆ ನನಗೇನಾದರೂ ಎಚ್ಚರ ಆದಾಗ ಕಾಮಾಕ್ಷಿ ದೀಪ ಏನು ಉರಿತಾ ಇದೆ ಅಲ್ವಾ, ಸೊ ಕಾಮಾಕ್ಷಿ ದೀಪ ಒಂದನ್ನ ಮಾತ್ರ ನಾನು ಉರಿಸ್ತೀನಿ. ಅಕಸ್ಮಾತ್ ಏನಾದರೂ ಇವಾಗ ತುಂಬ ಟಯರ್ಡ್ ಆಗಿರ್ತೀವಿ, ಮಲ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಂಥ ಟೈಮ್ನಲ್ಲಿ ಏನು ಮಾಡೋದಕ್ಕಾಗಲ್ಲ. ಹೋಗಿದ್ರೂ ಬೆಳಗ್ಗೆಗೆ ಹಚ್ಬಿಟ್ಟು ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಮಡಿಯಾಗಿ ಇಲ್ಲಿ ಬಿದ್ದಿರೋಂಥ ಅಕ್ಷತೆ ಎಲ್ಲನೂ ಕೂಡ ಒಂದು ಬಟ್ಟೆನಲ್ಲಿ ಗುಡಿಸಿ ಆಮೇಲೆ ಮತ್ತೆ ಪೂಜೆ ಮಾಡಬೇಕು ಬೆಳಗ್ಗೆಗೆ. ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಬೆಳಗ್ಗೆಗೆ. ಅದೆಲ್ಲ ಹೆಂಗಿರುತ್ತೆ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ಸೊ ನಾಳೆಗೆ ಬೇರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ.
ಸದ್ಯಕ್ಕೆ ನಮ್ಮನೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಲಕ್ಷ್ಮೀ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸನ್ನು ಕೊಡಲಿ. ಈ ಒಂದು ಕಾಲದಲ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ಆರೋಗ್ಯನೇ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಅಷ್ಟೈಶ್ವರ್ಯಗಳನ್ನೂ ಕೊಡಲಿ, ಅದಕ್ಕಿಂತ ಮುಂಚೆ ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಸೊ ಓಕೆ, ಇವತ್ತಿನ ಒಂದು ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆಗೆ ಬೇರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.